ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದಮೇಲೆ ಅಲ್ಲಿ ಸ್ಲೆಡ್ಜಿಂಗ್ ಇದ್ದೇ ಇರುತ್ತೆ. ಭಾನುವಾರದ ಪಂದ್ಯದಲ್ಲೂ ಕೂಡ ಸಾಕಷ್ಟು ಆಕ್ಷನ್ ಸೀನ್ಗಳು ಕಂಡು ಬಂದವು. ಆನ್ ಫೀಲ್ಡ್ನಲ್ಲಿ ಆಟಗಾರರ ನಡುವೆ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಒಂದು ಕಡೆಯಾದ್ರೆ ಗ್ಯಾಲರಿಗಳಲ್ಲಿ ಫ್ಯಾನ್ಸ್ ರಿಯಾಕ್ಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು. ಗನ್ ಸೆಲೆಬ್ರೇಷನ್, ಅಭಿಷೇಕ್ ಅಗ್ರೆಷನ್, ಅಭಿಮಾನಿಗಳ ಸೆಲೆಬ್ರೇಷನ್, ಹೀಗೆ ಒಂದಷ್ಟು ಘಟನೆಗಳು ಟ್ರೆಂಡಿಂಗ್ನಲ್ಲಿವೆ, ಟ್ರೋಲ್ ಆಗ್ತಾ ಇವೆ. ಸೊ ಏನೆಲ್ಲ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನ ಸೂಪರ್ 4 ಮ್ಯಾಚ್ನಲ್ಲೂ ಕೂಡ ಬಲಿಷ್ಠ ಭಾರತದ ಎದುರು ಪಾಕಿಸ್ತಾನ ಮಕಾಡೆ ಮಲಗಿದೆ. ಭಾನುವಾರ ದುಬೈನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಪಾಕ್ ಪಡೆ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿತ್ತು. ಈ ಟೈಮಲ್ಲಿ ನಾವು ಭಾರತವನ್ನ ಸೋಲಿಸೇ ಬಿಟ್ವಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೂಡ ತಗೊಂಡ್ರು. ಕೊನೆಗೆ ಭಾರತದ ಬ್ಯಾಟಿಂಗ್ ಶುರು ಆದ್ಮೇಲೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನೋ ಹಾಗೆ ಒದೆ ತಿಂದ್ರು. ಹೀಗಿದ್ರೂ ಕೂಡ ಈ ಮ್ಯಾಚ್ ಟೈಮಲ್ಲಿ ಆನ್ ದಿ ಫೀಲ್ಡ್ ಮತ್ತು ಆಫ್ ದಿ ಫೀಲ್ಡ್ ನಲ್ಲಿ ಕೆಲ ಕಿರಿಕ್ಗಳಾಗಿವೆ. ಕ್ರೀಡಾಂಗಣದಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರು ರಾರಾಜಿಸಿದೆ. ಕೆಣಕಲು ಬಂದಂತ ಪಾಕ್ ಪ್ಲೇಯರ್ಗೆ ಅಭಿಷೇಕ್ ಶರ್ಮಾ ಅಲ್ಲೇ ಬಿಸಿ ಮುಟ್ಟಿಸಿದ್ದಾರೆ. ಗನ್ ಫೈರ್ ಸೆಲೆಬ್ರೇಷನ್, ಫರ್ಹಾನ್ ಫುಲ್ ಟ್ರೋಲ್. ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನ ಭಾರತ ಸೋಲಿಸಿದೆ. ಇದು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಇದೇ ಮ್ಯಾಚ್ ಅಲ್ಲಿ ಕೆಲ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಗಳು ಕೂಡ ನಡೆದವು. ಅದರಲ್ಲೂ ಪಾಕಿಸ್ತಾನದ ಓಪನರ್ ಸಾಹಿಬ್ಜಾದಾ ಫರ್ಹಾನ್ ಅಂತೂ ಬ್ಯಾಟಿಂಗ್ ಟೈಮ್ ಅಲ್ಲಿ ಕಂಪ್ಲೀಟ್ ಜೋಶ್ನಲ್ಲಿದ್ರು. 34 ಎಸೆತಗಳಲ್ಲಿ 50 ರನ್ ಬಾರಿಸಿದಂತ ಫರ್ಹಾನ್ ಪಂದ್ಯವನ್ನೇ ಗೆದ್ದಂತ ರೀತಿಯಲ್ಲಿ ಓವರ್ ಬಿಲ್ಡಪ್ ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ನಲ್ಲಿ ಸಿಕ್ಸರ್ ಬಾರಿಸೋ ಮೂಲಕ ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡಿದ್ರು. ಈ ವೇಳೆ ತಮ್ಮ ಬ್ಯಾಟ್ ಅನ್ನ ರೈಫಲ್ ಮಾದರಿಯಲ್ಲಿ ಹಿಡಿದು ಅದರಿಂದ ಫೈರ್ ಮಾಡಿದ್ರು. ಫರ್ಹಾನ್ ಅವರ ಇದೇ ಗನ್ ಫೈರ್ ಸೆಲೆಬ್ರೇಷನ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರೇನ್ ಜಿಹಾದಿಗಳ ಈ ರೀತಿ ಸೆಲೆಬ್ರೇಟ್ ಮಾಡೋಕೆ? ಅವರ ದೇಶದಲ್ಲಿ ಏನ್ ಫೇಮಸ್ ಅದನ್ನೇ ಮಾಡ್ತಾರೆ ಅಂತ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಪಾಕಿಸ್ತಾನ ಏನೋ ಬ್ಯಾಟಿಂಗ್ ನಲ್ಲಿ ಒಂದ್ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ರು, ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ಭಾರತೀಯರು ಇನ್ನೂ ಕೂಡ ಬ್ಯಾಟಿಂಗ್ ಮಾಡಬೇಕಿದೆ ಅನ್ನೋದನ್ನೇ ಮರ್ತಿದ್ರು ಅನ್ಸುತ್ತೆ. ಹೀಗಾಗಿ ಆಲ್ರೆಡಿ ಗೆದ್ದೇ ಬಿಟ್ವಿ ಅನ್ನೋ ರೇಂಜ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ರು. ಆದ್ರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಶುರು ಮಾಡಿದ್ಮೇಲೆ ಅವರ ಜೋಶ್ ಎಲ್ಲ ಜರ್ರ್ ಅಂತ ಹಿಡಿದೋಗಿತ್ತು. ಒಬ್ಬೊಬ್ಬರ ಮುಖ ಕೂಡ ಹರಳೆಣ್ಣೆ ಕುಡ್ದಂಗಿತ್ತು. ಅದರಲ್ಲೂ ಅಭಿಷೇಕ್ ಮತ್ತು ಗಿಲ್ ಕೊಡ್ತಿದ್ದಂತ ಏಟುಗಳಿಗೆ ಬೌಲರ್ಗಳಂತೂ ಬೆವರಿಳಿಸ್ತಾ ಇದ್ರು. ಯಾವಾಗ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಿದ್ರು, ಅಲ್ಲಿಗೆ ಪಾಕಿಗಳಿಗೊಂದು ಕೆಟ್ಟ ಐಡಿಯಾ ಬರೋಕ್ ಶುರುವಾಗಿತ್ತು. ಅದುವೇ ಸ್ಲೆಡ್ಜಿಂಗ್. ಅಂದ್ರೆ ಅಭಿಷೇಕ್ ಮತ್ತು ಗಿಲ್ ರನ್ನ ಹಿಂಗೆ ಬಿಟ್ರೆ ಇವರಿಬ್ಬರೇ ಮ್ಯಾಚ್ ಮುಗಿಸ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಪಾಕ್ ಬೌಲರ್ಗಳು ಟ್ರಿಗರ್ ಮಾಡೋಕೆ ಶುರು ಮಾಡಿದ್ರು. 5ನೇ ಓವರ್ ಆರಂಭಕ್ಕೂ ಮುನ್ನವೇ ಅಭಿಷೇಕ್ ಶರ್ಮಾ ಮತ್ತು ಹ್ಯಾರಿಸ್ ರೌಫ್ ನಡುವೆ ಜಗಳ ಆಗಿತ್ತು. ಅದೇ ಓವರ್ನ ಕೊನೆಯ ಎಸೆತದಲ್ಲಿ ಹ್ಯಾರಿಸ್ ರೌಫ್ ಎಸೆದಂತ ಚೆಂಡನ್ನ ಶುಭ್ಮನ್ ಗಿಲ್ ಬೌಂಡ್ರಿ ಗಟ್ಟಿದ್ರು. ಇದರಿಂದ ಫ್ರಸ್ಟ್ರೇಟ್ ಆದಂತ ರೌಫ್ ಸಿಟ್ಟಿನಿಂದ ಯಾವುದೋ ಪದ ಬಳಸಿ ಜೋರಾಗಿ ಕೂಗಿದ್ದಾನೆ. ಇದರಿಂದ ಸಿಟ್ಟಾದಂತ ಅಭಿಷೇಕ್ ಶರ್ಮಾ ಆನ್ ದಿ ಸ್ಪಾಟ್ ಅಲ್ಲಿ ತಿರುಗೇಟು ನೀಡಿದ್ರು. ಇಬ್ಬರ ನಡುವೆ ವಾಗ್ವಾದ ತಾರಕಕ್ಕೇರಿದ್ದು. ಈ ವೇಳೆ ಫೀಲ್ಡ್ ಅಂಪೈರ್ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಯಾವಾಗ ಭಾರತೀಯರು ಬ್ಯಾಟಿಂಗ್ ನಲ್ಲಿ 6-4 ಗಳನ್ನ ಚಚ್ಚೋಕೆ ಶುರು ಮಾಡಿದ್ರು, ಪಾಕಿಸ್ತಾನಿ ಪ್ಲೇಯರ್ಸ್ ಕಂಪ್ಲೀಟ್ ಆಗಿ ಪ್ರೆಷರ್ ನಲ್ಲಿದ್ರು. ಕೀಳು ಮಟ್ಟದಲ್ಲಿ ಬಿಹೇವ್ ಅನ್ನ ಶುರು ಮಾಡಿದ್ರು. ಅದರಲ್ಲೂ ಮಿತಿಮೀರಿ ವರ್ಸಿದಂತಹ ಬೌಲರ್ ಹ್ಯಾರಿಸ್ ರೌಫ್ ವಿರುದ್ಧ ಟೀಮ್ ಇಂಡಿಯಾ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುಳಿಸಿದ್ದೀವಿ ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಕೊಂಡಿತ್ತು. ಇದೇ ಸತ್ಯ ಅಂತ ನಂಬಿಕೊಂಡಿರುವಂತ ರೌಫ್ 6 ಯುದ್ಧ ವಿಮಾನಗಳನ್ನ
ಹೊಡೆದುಳಿಸಿದೀವಿ ಅಂತ ವ್ಯಂಗ್ಯ ಮಾಡಿದ್ದಾನೆ. ಹೀಗೆ ರೌಫ್ ವರ್ತನೆ ಅತಿರೇಕವಾಗ್ತಾ ಇದ್ದಂತೆ ಟೀಮ್ ಇಂಡಿಯಾ ಫ್ಯಾನ್ಸ್ ಗ್ಯಾಲರಿಯಲ್ಲಿ ಕೊಹ್ಲಿ ಕೊಹ್ಲಿ ಅಂತ ಜೋರಾಗಿ ಕೂಗಿದ್ರು. ಇದರಿಂದ ಶೇಪ್ ಔಟ್ ಆದಂತ ರೌಫ್ ಕಿವಿಯನ್ನ ಬಡಿದುಕೊಳ್ಳುತ್ತಾ ಇನ್ನೂ ಜೋರಾಗಿ ಕೂಗುವಂತೆ ಅಣಕ ಮಾಡಿದ್ದಾನೆ. ಯಾಕಂದ್ರೆ ಇದನ್ನ ಬಿಟ್ರೆ ಅವರಿಂದ ಮತ್ತೇನು ಆಗಲ್ಲ, ಮ್ಯಾಚ್ ಆಲ್ರೆಡಿ ಕೈ ಬಿಟ್ಟು ಹೋಗಿದೆ ಅನ್ನೋದು ಆತನಿಗೆ ಅರ್ಥವಾಗಿತ್ತು. ಸೊ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟರು ಪಾಕಿಸ್ತಾನ ಟೀಮ್ನವರು ಮ್ಯಾಚ್ ಅನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಲೀಗ್ ಹಂತದ ಸೋಲು, ಸೂಪರ್ 4 ನಲ್ಲೂ ಸೋಲು, ಕೊನೆಗೆ ಶೇಕ್ ಹ್ಯಾಂಡ್ ಕೂಡ ಕೊಡ್ಲಿಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೂ ಶೇಕ್ ಆದಂತ ಪಾಕಿಸ್ತಾನಕ್ಕೆ ಭಾರತೀಯ ಅಭಿಮಾನಿಗಳು ಮತ್ತೊಂದು ಶಾಕ್ ಕೊಟ್ರು. ಪಾಕಿಸ್ತಾನ ಸೋಲ್ತಾ ಇದ್ದಂತೆ ಬಾಯ್ ಬಾಯ್ ಪಾಕಿಸ್ತಾನ, ಬಾಯ್ ಬಾಯ್ ಪಾಕಿಸ್ತಾನ ಅಂತ ಅಲ್ಲೇ ಟಾಂಟ್ ಕೊಟ್ರು. ಇನ್ನು ಬ್ಯಾಟಿಂಗ್ ನಲ್ಲಿ ಸಿಡಿಲಬ್ಬರದ ಪ್ರದರ್ಶನ ನೀಡಿದಂತ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆಫ್ಟರ್ ಮ್ಯಾಚ್ ನಲ್ಲೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಪಂದ್ಯದ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಶೇರ್ ಮಾಡಿದ್ದಾರೆ. ಯು ಟಾಕ್ ವಿ ವಿನ್ ಅಂತ ಅಭಿಷೇಕ್ ಶರ್ಮಾ ಕ್ಯಾಪ್ಷನ್ ಕೊಟ್ಟಿದ್ರೆ, ಗೇಮ್ ಸ್ಪೀಕ್ಸ್ ನಾಟ್ಸ್ ವರ್ಡ್ಸ್ ಅಂತ ಶುಭ್ಮನ್ ಗಿಲ್ ಬರ್ಕೊಂಡಿದ್ದಾರೆ. ಈ ಮೂಲಕ ಆನ್ ದಿ ಫೀಲ್ಡ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಉತ್ತರಿಸಿದವರು ಆಫ್ ದಿ ಫೀಲ್ಡ್ ನಲ್ಲೂ ಕೂಡ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಆಕ್ಚುಲಿ ಕ್ರಿಕೆಟ್ ಅಂದಮೇಲೆ ಸ್ಲೆಡ್ಜಿಂಗ್, ಟ್ರಿಗರ್, ಟಾಂಟ್ ಎಲ್ಲ ಕೂಡ ಇದ್ದದ್ದೇ. ಸೋಲ್ತೀವಿ ಅನ್ನೋ ಭಯಕ್ಕೋ ಅಥವಾ ಮೈಂಡ್ ಗೇಮ್ ನಿಂದಲೋ ಇದನ್ನೆಲ್ಲ ಮಾಡ್ತಾರೆ. ಬಟ್ ಪಾಕಿಸ್ತಾನಿಯರು ಮಾತ್ರ ಲೋ ಲೆವೆಲ್ ಟ್ರಿಕ್ಸ್ ಗಳನ್ನ ಬಳಸ್ತಾರೆ ಅಷ್ಟೇ. ನಿಮಗೂ ಕೂಡ ಪಾಕ್ ಆಟಗಾರರ ವರ್ತನೆ ಅತಿರೇಕ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.